ಎಷ್ಟೇ ಕೊಳಕಾಗಿರುವಂಥ ಟಾಯ್ಲೆಟ್ ಇರಲಿ, ತಿಕ್ಕಿ ತಿಕ್ಕಿ ತೊಳೆಯೋದು ಬೇಡ. ಈ ರೀತಿ ಮಾಡಿದ್ರೆ ಸಾಕು, ಫ್ಲಶ್ ಮಾಡುವಾಗಲೇ ಟಾಯ್ಲೆಟ್ ಕ್ಲೀನ್ ಆಗುತ್ತೆ. ಬ್ರಷ್ನ ಅವಶ್ಯಕತೆಯೇ ಇರೋದಿಲ್ಲ. ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ನಾವೆಲ್ಲರೂ ಪ್ರತಿದಿನ ಟಾಯ್ಲೆಟನ್ನಂತೂ ಕ್ಲೀನ್ ಮಾಡೇ ಮಾಡ್ತೀವಿ. ಅದರಲ್ಲೂ ಕಮೋಡ್ ತುಂಬಾ ಕ್ಲೀನ್ ಆಗಿರಬೇಕು. ಇಲ್ಲ ಅಂತಂದರೆ ಇನ್ಫೆಕ್ಷನ್ಗಳಾಗುವಂಥ ಚಾನ್ಸಸ್ ಇರುತ್ತೆ. ಹಾಗೆಯೇ ತುಂಬಾ ಕೆಟ್ಟ ಬ್ಯಾಡ್ ಸ್ಮೆಲ್ ಬರೋದಕ್ಕೆ ಶುರುವಾಗುತ್ತೆ. ಹಾಗಿದ್ರೆ ಹೇಗೆ ಕ್ಲೀನ್ ಮಾಡ್ತೀರಾ? ಪ್ರತಿದಿನ ಒಂದು ಕ್ಲೀನರ್ನ ಹಾಕಿ ಬ್ರಷ್ನಿಂದ ಉಜ್ತೀರಾ. ಈ ರೀತಿ ಮಾಡೋದು ಸರಿಯೇ, ಆದರೆ ಇದಕ್ಕಿಂತ ಒಂದು ಸುಲಭವಾದ ಉಪಾಯನ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ಒಳ್ಳೆಯ ಕ್ಲೀನರ್ನ ಮನೆಯಲ್ಲಿ ತಯಾರಿಸೋದನ್ನ ತಿಳಿಸ್ಕೊಡ್ತೀನಿ. ಅದು ನಿಮ್ಮ ಮನೆಯಲ್ಲಿರುವ ವಸ್ತುಗಳಿಂದನೇ ಈ ಕ್ಲೀನರ್ನ ತಯಾರಿಸ್ಬೋದು. ನೋಡಿ, ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಹಾರ್ಪಿಕ್ ಅಥವಾ ಯಾವುದೇ ರೀತಿಯ ಕ್ಲೀನರ್ನ ಈ ರೀತಿ ಹಾಕ್ತೀವಿ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟ ನಂತರ ಒಂದು ಬ್ರಷ್ನ ಸಹಾಯದಿಂದ ಉಜ್ಕೊಳ್ತೀವಿ. ಪ್ರತಿ ಬಳಕೆ ನಂತರವೂ ನಾವು ಏನು ಮಾಡ್ತೀವಿ, ಏನಾದರೂ ಒಂದು ಫಿನೈಲೋ ಏನಾದರೂ ಒಂದು ಹಾಕ್ತೀವಿ. ಆದರೆ ನಾವೇ ಕೈಯಿಂದ ಹಾಕಬೇಕಾಗತ್ತೆ ಅಲ್ವಾ? ಆದರೆ ನಾನಿಲ್ಲಿ ತಿಳಿಸುವಂಥ ಕ್ಲೀನರ್ನ ನೀವಾಗಿಯೇ ಹಾಕಬೇಕಾಗಿಲ್ಲ. ಒಂದು ಚಿಕ್ಕ ಟ್ರಿಕ್ಸ್ನ ತಿಳಿಸ್ಕೊಡ್ತೀನಿ. ನೀವು ಫ್ಲಶ್ ಮಾಡಿದಾಗೆಲ್ಲ ಟಾಯ್ಲೆಟ್ನ ಕಬೋರ್ಡ್ ಕ್ಲೀನ್ ಆಗ್ತಾನೆ ಇರುತ್ತೆ. ಮೊದಲಿಗೆ ಒಂದು ಕ್ಲೀನರ್ನ ತಯಾರಿಸ್ಕೊಳ್ಳೋಣ. ಒಂದು ಈ ರೀತಿಯ ಪ್ಲಾಸ್ಟಿಕ್ ಡಬ್ಬನ ತಗೊಳ್ಳಿ. ಅದಕ್ಕೆ ಸುಮಾರು 5ರಿಂದ 6 ಚಮಚದಷ್ಟು ಹಾರ್ಪಿಕ್ನ ಹಾಕ್ಕೊಳ್ಳಿ. ಯಾವ ಕ್ಲೀನರ್ ಇದೆ ಅದನ್ನು ಹಾಕ್ಕೊಳ್ಬೋದು. ನಂತರ ಇದಕ್ಕೆ ಸುಮಾರು ಒಂದು 3ರಿಂದ 4 ಚಮಚದಷ್ಟು ಕಂಫರ್ಟ್ನ ಹಾಕ್ಕೊಳ್ಬೇಕು. ನಿಮ್ಮ ಹತ್ರ ಇದ್ದರೆ ನೀವು ಬೇಕಂದರೆ ಇದಕ್ಕೆ ಒಂದು 2 ಚಮಚದಷ್ಟು ಡೆಟಾಲ್ನ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇವಾಗ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಸುಮಾರು ಒಂದು ಅರ್ಧ ಲೀಟರ್ನಷ್ಟು ಇದಕ್ಕೆ ನೀರನ್ನ ಹಾಕ್ಕೊಳ್ಬೇಕಾಗತ್ತೆ. ನಂತರ ಈ ರೀತಿಯ ವೇಸ್ಟ್ ಆಗಿರುವಂಥ ಅರ್ಧ ಲೀಟರ್ನ ಬಾಟಲ್ಸ್ ಇರುತ್ತಲ್ಲ, ಅದನ್ನು ತಗೊಳ್ಳಿ. ಅದಕ್ಕೆ ಈ ಲಿಕ್ವಿಡ್ನ ಫಿಲ್ ಮಾಡ್ಕೊಳ್ಳಿ. ತುಂಬಿಸಿದ ನಂತರ ಕ್ಯಾಪ್ನ ಟೈಟಾಗಿ ಮುಚ್ಚಿ. ಸೂಪರ್ ಕ್ಲೀನರ್ ರೆಡಿ ಆಯಿತು. ಇದನ್ನು ಇವಾಗ ಏನು ಮಾಡಬೇಕು ಅಂದರೆ, ನೋಡಿ, ಈ ರೀತಿ ಒಂದು ಪಿನ್ನ ಸಹಾಯದಿಂದ ಕೆಳಗಡೆಗೆ ಹೀಗೆ ಒಂದು 6ರಿಂದ 7 ಹೋಲ್ಗಳನ್ನು ಸುತ್ತಲೂ ಮಾಡ್ಕೊಳ್ಳಿ. ಜಾಸ್ತಿ ಹೋಲ್ ಏನು ಬೇಕಾಗಿಲ್ಲ. ಆ ನಂತರ ಫ್ಲಶ್ ಟ್ಯಾಂಕ್ ಇರುತ್ತಲ್ಲ, ಅದರ ಒಳಗಡೆ ಇದನ್ನು ಬಿಟ್ಬಿಡಿ. ಈ ರೀತಿ ಸ್ಟ್ರೈಟಾಗೇ ಇಡಬೇಕು. ಫ್ಲಶ್ ಟ್ಯಾಂಕ್ ಒಳಗಡೆ ನಾವು ಬಾಟಲ್ನ ಕೆಳಗಡೆ ಚಿಕ್ಕ ಚಿಕ್ಕ ಹೋಲ್ಸ್ ಮಾಡಿರೋದ್ರಿಂದ ಏನಾಗುತ್ತೆ, ಅದರಲ್ಲಿರುವಂಥ ಲಿಕ್ವಿಡ್ ಇರುತ್ತಲ್ಲ, ಅದು ಈ ಫ್ಲಶ್ ಟ್ಯಾಂಕ್ ಒಳಗಡೆ ಇರೋ ನೀರಿಗೆ ತುಂಬಿಕೊಳ್ಳುತ್ತೆ. ನೀವು ಪ್ರತಿ ಬಾರಿ ಫ್ಲಶ್ ಮಾಡಿದಾಗ ಏನಾಗುತ್ತೆ, ಇದು ಆಟೋಮೆಟಿಕ್ಕಾಗಿ ಟಾಯ್ಲೆಟ್ ಕ್ಲೀನ್ ಆಗ್ತಾನೆ ಇರುತ್ತೆ. ಇದು ಸುಮಾರು 1 ತಿಂಗಳ ಕಾಲ ಬರುತ್ತೆ. ಟಾಯ್ಲೆಟ್ ಕೂಡ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಪದೇ ಪದೇ ನೀವು ಒಂದು ಕ್ಲೀನರ್ನ ಹಾಕಿ ಕ್ಲೀನ್ ಮಾಡ್ಕೊಳ್ಳೋವಂಥ ನೆಸೆಸಿಟಿ ಇರೋದಿಲ್ಲ. ಯೂಸ್ ಮಾಡಿದಾಗೆಲ್ಲ ಕ್ಲೀನ್ ಮಾಡೋವಂಥ ಅವಶ್ಯಕತೆ ಇರೋದಿಲ್ಲ. ಫ್ಲಶ್ ಮಾಡೋದ್ರೇ ಸಾಕು, ಕ್ಲೀನ್ ಆಗ್ತಾನೆ ಇರುತ್ತೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನೂ ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.